ಪಟ್ಟಣದ ಹೃದಯ ಭಾಗದಲ್ಲಿನ ಜೂನಿಯರ್ ಕಾಲೇಜ್ಗೆ ಸಂಬಂಧಿಸಿದ ಮೈದಾನದಲ್ಲಿ ಅನಧಿಕೃತ ಗುಡಿಸಲು ನಿರ್ಮಾಣ ಮಾಡಿಕೊಂಡಿದ್ದು ಅವರಿಗೆ ಶೀಘ್ರವೇ ಬದಲಿ ನಿವೇಶನ ನೀಡುವ ಜೊತೆಗೆ ತೆರವುಗೊಳಿಸಿ ಗುಡಿಸಲು ನಿವಾಸಿಗಳಿಗೆ ಹಕ್ಕುಪತ್ರವನ್ನು ನೀಡಲಾಗುತ್ತದೆ ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಪಟ್ಟಣದ ಜೂನಿಯರ್ ಕಾಲೇಜ್ ವಿದ್ಯಾರ್ಥಿ ಕಲಾ ಸಂಘ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಪ್ರಥಮ ಪಿಯುಸಿ ಉದ್ಘಾಟನೆ ಸಮಾರಂಭದ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ನಾನು ಶಾಸಕನಾಗುವ ಮೊದಲು ಜೂನಿಯರ್ ಕಾಲೇಜಿನ ಬಗ್ಗೆ ಅರಿವು ಇದೆ. ಆದರೆ ಸಮಸ್ಯೆ ಇಷ್ಟು ಜ್ವಲಂತ ಸಮಸ್ಯೆ ಎಂಬ ಸಂಬಂಧಿಸಿದ ಅಷ್ಟಾಗಿ ತಿಳಿಸಿಲ್ಲ. ಆದರೂ ಕಾಲೇಜಿನಲ್ಲಿ ಇಷ್ಟು ಸಮಸ್ಯೆ ಇದೆ ಎಂದು ನಾನು ಇಲ್ಲಿಗೆ ಬಂದಿರುವೆ. ಬೇಲೂರು ಪಟ್ಟಣದಲ್ಲಿ ಇಷ್ಟು ವಿಶಾಲವಾದ ಮೈದಾನ ಇರುವುದು ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಇಂತಹ ಮೈದಾನವನ್ನು ಉಳಿಸಿಕೊಳ್ಳಬೇಕೆಂದು ಈಗಾಗಲೇ ತಡೆಗೋಡೆ ಕಾಮಗಾರಿ ಪ್ರಗತಿಯಲ್ಲಿದೆ. ಅಂತೆಯೇ ಉಳಿದ ಆಸ್ತಿಯ ಸಂರಕ್ಷಣೆಯನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಕಳೆದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಶೀಘ್ರವೇ ಗುಡಿಸಲಿನ ನಿವಾಸಿಗಳನ್ನು ವಿಶ್ವಾಸಕ್ಕೆ ಪಡೆದು ಅವರಿಗೆ ರಾಯಪುರದ ಬಳಿ ಇರುವ ನಿವೇಶನದಲ್ಲಿ ಅವಕಾಶವನ್ನು ಕಲ್ಪಿಸುವುದರ ಮೂಲಕವಾಗಿ ಹಕ್ಕುಪತ್ರ ನೀಡಲಾಗುತ್ತದೆ. ಬಳಿಕ ತೆರವು ಮಾಡಿ ಕಾಲೇಜಿನ ಆಸ್ತಿಯನ್ನು ಸಂರಕ್ಷಣೆ ಮಾಡಲಾಗುತ್ತದೆ ಎಂದ ಅವರು, ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಲಾಗುತ್ತದೆ. ಪ್ರತಿ ವಿದ್ಯಾರ್ಥಿಗಳು ಕೂಡ 100% ಫಲಿತಾಂಶವನ್ನು ಕಾಲೇಜಿಗೆ ತರುವ ಮೂಲಕ ಬೇಲೂರಿನ ಕೀರ್ತಿಯನ್ನು ಹೆಚ್ಚಿಸಬೇಕು. ಮುಂದಿನ ದಿನಗಳಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಅತಿ ಹೆಚ್ಚು ಮಹತ್ವ ನೀಡುವ ಬಗ್ಗೆ ತಿಳಿಸಿದರು. ಬೇಲೂರು ಪುರಸಭಾ ಅಧ್ಯಕ್ಷ ಎ.ಆರ್. ಅಶೋಕ್ ಮಾತನಾಡಿ, ಬೇಲೂರಿನ ಶಾಸಕರು ಆಯ್ಕೆ ಆದಂತ ಸಂದರ್ಭದಲ್ಲಿ ಜೂನಿಯರ್ ಕಾಲೇಜ್ ಮೈದಾನ, ಸಂತೆ ಮೈದಾನ ಮತ್ತು ಬೇಲೂರು ಪಟ್ಟಣದ ವಾಹನ ದಟ್ಟಣೆ ಬಗ್ಗೆ ಪರಿಹಾರ ಮಾಡುವಂತೆ ಅವರಲ್ಲಿ ನಾನು ಮನವಿ ಮಾಡಲಾಗಿದ್ದು, ಅಂತೆಯೇ ಸದ್ಯ ನಾನು ಕೂಡ ಪುರಸಭೆಯ ಅಧ್ಯಕ್ಷರಾಗಿದ್ದು, ಶಾಸಕರ ಸಹಮತದೊಂದಿಗೆ ಜೂನಿಯರ್ ಕಾಲೇಜ್ ಹಿಂಭಾಗದಲ್ಲಿರುವಂತಹ ಗುಡಿಸಲುಗಳಿಗೆ ನಿವೇಶನವನ್ನು ನೀಡುವುದರ ಮೂಲಕವಾಗಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ಬಳಿಕ ತೆರವು ಕಾರ್ಯಾಚರಣೆಯನ್ನು ಮಾಡುವುದು ಶತಸಿದ್ಧ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಬೇಲೂರು ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ, 1972ರಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿ ಆರಂಭವಾದ ಜೂನಿಯರ್ ಕಾಲೇಜ್ ಬಹುತೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿದ್ದಾರೆ. ಅದರಂತೆ ಇತ್ತೀಚಿನ ದಿನದಂದು ಕಾಲೇಜಿಗೆ ಸಂಬಂಧಿಸಿದ ಮೈದಾನ ಕೆಲವರು ಒತ್ತುವರಿ ಮಾಡಿದ್ದು, ಅಕ್ರಮವಾಗಿ ಗುಡಿಸಲು ನಿರ್ಮಾಣ ಮಾಡುವ ಮೂಲಕ ವಿದ್ಯಾರ್ಥಿಗಳ ವ್ಯಾಸಂಗ ತೀವ್ರ ತೊಂದರೆ ನೀಡುತ್ತಿದ್ದಾರೆ. ದಿನನಿತ್ಯ ಕುಡಿದ ಬಾಟಲಿ, ಮಾಂಸದ ತುಂಡುಗಳು ಸೇರಿದಂತೆ ಅನೈತಿಕ ವಸ್ತುಗಳು ಕಾಲೇಜ್ ಆವರಣ ಅಸಹ್ಯವಾಗಿದೆ. ಕೆಲ ಪ್ರತಿನಿಧಿಗಳಿಗೆ ಅನಧಿಕೃತ ಗುಡಿಸಲು ನಿರ್ಮಾಣಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ಅಕ್ರಮ ಗುಡಿಸಲು ನಿವಾಸಿಗಳು ಇತ್ತೀಚಿನ ದಿನದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮಾಡುತ್ತಿದ್ದಾರೆ. ದಯವಿಟ್ಟು ಮಾನ್ಯ ಬೇಲೂರು ಶಾಸಕರಾದ ಎಚ್.ಕೆ. ಸುರೇಶ್ ರವರು ಈ ಬಗ್ಗೆ ಹೆಚ್ಚು ಗಮನ ನೀಡುವ ಮೂಲಕ ಗುಡಿಸಲು ತೆರವುಗೊಳಿಸಿ ಕಾಲೇಜು ಆಸ್ತಿಯನ್ನು ಸಂರಕ್ಷಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಕಾಲೇಜು ಸಮಿತಿ ಸದಸ್ಯರಾದ ರಂಗನಾಥ್, ಡಾಕ್ಟರ್ ಚೇತನ್ ಮತ್ತು ಉಪನ್ಯಾಸಕರಾದ ಲಕ್ಷ್ಮೀನಾರಾಯಣ್, ಸರ್ವಮಂಗಳ, ವೇದಾವತಿ, ರಂಗಸ್ವಾಮಿ, ಶ್ರೀನಿಧಿ, ಮೋಹನ್, ಕಾವ್ಯಶ್ರೀ, ದೇದ್ವೀಪ್ಯ, ಶ್ರುತಿ, ಚಂದ್ರಕಲಾ, ನಾಗೇಶ್, ಸ್ವಾತಿ, ಚಂದ್ರಶೇಖರ್, ಸವಿತಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಕರೆದು ಜಾಗವನ್ನು ಗುರುಸ್ತಕ್ಕಂಥ ಕೆಲಸ ಆಗಿದೆ. ಅವ್ರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದನ್ನು ಮಾಡಿ ಅವರನ್ನು ತೆರವುಗೊಳಿಸಿ, ಏನು ನಿಮ್ಮಲ್ಲಿ ಈಗ ಈ ಭಾಗದಲ್ಲಿರ್ತಕ್ಕಂಥ ಕಾಂಪೌಂಡು, ಇದಕ್ಕೆ ಈಗಾಗಲೇ ನಗರೋತ್ಥಾನದಲ್ಲಿ ಹಣವನ್ನು ಇಟ್ಟಿರ್ತಕ್ಕಂಥದ್ದು, ನಿಮಗೆ ಇಲ್ಲಿ ಒಡ್ಡಾಡ್ತಕ್ಕಂಥದ್ದು ಏನಿದೆ ಅದನ್ನು ಸ್ಟಾಪ್ ಮಾಡಿ ಆ ಗೇಟಲ್ಲಿ ಒಡ್ಡಾಡ್ತಕ್ಕಂಥದ್ದನ್ನು ಮಾಡಿ, ಇಲ್ಲೂ ಸಹ ಮಾಡಿ ಸುಸಜ್ಜಿತವಾದ ಸುಂದರವಾದ ಏನು ಚೆನ್ನಕೇಶ್ವರ ಸ್ವಾಮಿ ವಿಗ್ರಹ ಇದೆಯಲ್ಲ, ಇದು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು. ಈ ವಿಗ್ರಹಕ್ಕೆ ಈ ಜಗತ್ತೇ ಸಾಟಿ ಇಲ್ಲ. ಗೊತ್ತಿದೆಯಾ ನಿಮಗೆ?